ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ವತಿಯಿಂದ ನಿರ್ಮಾಣವಾದ ಗೃಹಗಳನ್ನು ಪಶು ಸಂಗೋಪನಾ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಉದ್ಘಾಟಿಸಿದರು. ತಾಲೂಕಿನ ಬೆಟ್ಟಪುರ ಗ್ರಾಮದ ಪೊಲೀಸ್ ಠಾಣೆ ಆವರಣದಲ್ಲಿ ನೂತನವಾಗಿ ಸುಮಾರು 2,59,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ 12 ವಸತಿ ಗೃಹಗಳನ್ನು ಗುರುವಾರ ಪೊಲೀಸ್ ಸಿಬ್ಬಂದಿಗಳಿಗೆ ಅರ್ಪಣೆ ಮಾಡಿದರು. ನಂತರ ಮಾತನಾಡಿದ ಸಚಿವರು, ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ 35ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇತ್ತು. ಇನ್ನೂ ಸಹ ವಸತಿಗಳ ಅವಶ್ಯಕತೆ ಇದ್ದು ಜಾಗದ ಸೌಲಭ್ಯ ಇರುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗೃಹ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದಲ್ಲಿ ಹಣ ಮಂಜೂರು ಮಾಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಮಾತನಾಡಿ, ಪೊಲೀಸ್ ಸಿಬ್ಬಂದಿಗೆ ಠಾಣೆಯ ಆವರಣದಲ್ಲಿ ವಸತಿ ಸೌಲಭ್ಯ ಇರುವುದರಿಂದ ಕಾನೂನು ಸುವ್ಯವಸ್ಥೆ ವ್ಯತ್ಯಾಸಗೊಂಡ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಡ್ರಗ್ಸ್ ಮತ್ತು ಅಫೀಮ್ ಗಾಂಜಾ ಸೇರಿದಂತೆ ಇನ್ನಿತರ ಅನೈತಿಕ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ಸನ್ಮಿತ್ರ ಎಂಬ ಕಾರ್ಯಕ್ರಮಗಳನ್ನು ಇಲಾಖೆ ರೂಪಿಸಿದ್ದು ಸಾರ್ವಜನಿಕರು ಸಹಕರಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿಗಳಾದ ಎಲ್ ನಾಗೇಶ್ ಮತ್ತು ಸಿ ಮಲ್ಲಿಕ್, ಡಿವೈಎಸ್ಪಿ ರವಿ, 5 ಗ್ಯಾರಂಟಿಗಳ ತಾಲೂಕಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ನಿತಿನ್ ವೆಂಕಟೇಶ್, ನಿಗಮದ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಎಂ ಮಹದೇವಸ್ವಾಮಿ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಎಂಕೆ ದೀಪಕ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಡಿಎನ್ ಅಜಯ್ ಕುಮಾರ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಡಿ ರಮೇಶ್, ಎನ್ಕೆಎಸ್ ಟಿವಿ 4 ಪಿರಿಯಾಪಟ್ಟಣ. ನೆರವಿಗೆ ಸಹಿತ ನಮ್ಮ ಇಲಾಖೆ ಬರ್ತಾ ಇದೆ. ಅದರ ಜೊತೆಗೆ ಸನ್ಮಿತ್ರ ಅಂತ ಹೇಳಿ ಏನು ಡ್ರಗ್ಸ್ ಮತ್ತು ಗಾಂಜಾ ಸೇವನೆಯಿಂದ ಯಾರು ಬಲಿಯಾಗಿರ್ತಾರೆ ಅಂತವರನ್ನ ಹೊರತರಲಿಕ್ಕೆ ಒಂದು ಮಾರ್ಗವಾಗಿ ನಾವು ಒಂದು ಸನ್ಮಿತ್ರ ಅಂತ ಹೇಳಿ ಯೋಜನೆಯನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಹೀಗೆ ಹಲವಾರು ಯೋಜನೆಗಳನ್ನು ಜನರ ಜೊತೆಗೆ ಇದ್ದು ನಾವು ಪೊಲೀಸರು ಜನರ ಒಂದು ಸಹಾಯದೊಂದಿಗೆ ಕೆಲಸ ನಿರ್ವಹಿಸಲಿಕ್ಕೆ ಆಗಬಹುದಂತ ಕೆಲಸಗಳನ್ನ ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಒಂದು ಎಲ್ಲ ಕೆಲಸಗಳಿಗೆ ನಮ್ಮ ಜನರ ಒಂದು ಸಹಯೋಗ ಬಹಳ ಅವಶ್ಯಕತೆ ಇದೆ. ಹೀಗಾಗಿ ನಾವೆಲ್ಲ ನಮ್ಮ ಇಲಾಖೆ ಜೊತೆ ಕೈ ಜೋಡಿಸಬೇಕು. ನಮ್ಮ ಇಲಾಖೆ ಸುಸಜ್ಜಿತವಾಗಿ ಇರಬೇಕಂದ್ರೆ ತಾವೆಲ್ಲ ಇಲಾಖೆ ಜೊತೆ ಕೈ ಜೋಡಿಸಿದರೆ ಅದು ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಮಾಡಿದ್ದಾರೆ. ಒಂದೊಂದು 4 ಕ್ವಾರ್ಟರ್ಸ್ ಇದೆ, 12 ಕ್ವಾರ್ಟರ್ಸ್ ನಿರ್ಮಾಣ ಆಗಿದೆ. ಇದರಿಂದ ನಾವು ಪೊಲೀಸ್ನವರಿಗೆ ಬಹಳ ಅನುಕೂಲ ಆಗುತ್ತೆ. ಇಲ್ಲ ಇದ್ದಂತ 3 ಕ್ವಾರ್ಟರ್ಸ್ ಉಪಯೋಗ ಬರೋದಿಲ್ಲ ಅಂತೇಳಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಈಗಾಗಲೇ ಎಸ್ ಪಿ ಅವರು ಹೇಳಿದ್ದಾರೆ. ಅಲ್ಲಿ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ 12 ಈ ನಿವೇಶನ ಈ ಮನೆಗಳು ಬಹಳ ಉಪಯೋಗ ಬರ್ತದೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತ ಮಾಡ್ತಾ ಇನ್ನೂ ಹೆಚ್ಚಿಗೆ ಅಗತ್ಯ ಇದ್ರೆ ಮಾಡಲಿಕ್ಕೂ ಜಾಗ ಇದೆ, ಸಾಕಷ್ಟು ಜಾಗ ಇದೆ. ಇನ್ನೂ 12 ಕ್ವಾರ್ಟರ್ಸ್ ಒಟ್ಟು ನಾನು ಎಷ್ಟು ಜನ ಪೊಲೀಸ್ನವರಿದ್ದಾರೆ ಅಂತ ಕೇಳಿದೆ. 35 ಜನ ಪೊಲೀಸ್ನವರಿದ್ದಾರೆ ಅಂತ ಹೇಳಿ ಇನ್ನು ಅವ್ರಿಗೂ ಎಲ್ಲ ಕ್ವಾರ್ಟರ್ಸ್ ಕೊಟ್ಟರೆ ಎಲ್ಲರೂ ಒಂದೇ ಕಡೆ ಇರಲಿಕ್ಕೆ ಸಹಾಯ ಆಗ್ತದೆ. ಮತ್ತು ಆ ಸಮಯದಲ್ಲಿ ಕಾಲಕ್ಕೆ ಅವರು ನಾವು ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕರೆದು ಉಪಯೋಗಿಸ್ಕೊಳ್ಳಿಕ್ಕೆ ತಮ್ಮೆಲ್ಲ ಹೆಚ್ಚು ಸಹಾಯ ಆಗ್ತದೆ. ಆ ಕಾರಣದಿಂದ ಇನ್ನೂ ಇಲ್ಲಿ ಕ್ವಾರ್ಟರ್ಸ್ ನಿರ್ಮಾಣ ಮಾಡಕ್ಕೆ ಅವಕಾಶ ಇದೆ. ಮತ್ತೆ ತಾವು ನಮ್ಮ ಇಲಾಖೆ ಮಂತ್ರಿಗಳ ಮುಖಾಂತರ ಪ್ರಯತ್ನ ಮಾಡಬಹುದು. ನಾನು ಸಹ ಅವರಿಗೆ ಹೇಳಿ ತಿಳಿಸಿ ನಾನು ಅವ್ರಿಗೆ ಮಾಡಿ ಇನ್ನೂ ಹೆಚ್ಚು ಇಲ್ಲಿ ಈ ಕ್ವಾರ್ಟರ್ಸ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಸಚಿವರಿಂದ ಮಾಡ್ತಾ ಇದ್ದೀವಿ. ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ವಸತಿ ಅನ್ನೋದು ಒಂದು ಬಹಳ ಪ್ರಾಮುಖ್ಯ ಆಗ್ತದೆ. ಬೆಟ್ಟಪುರ ಪೊಲೀಸ್ ಸ್ಟೇಷನ್ ನಮ್ಮ ಜಿಲ್ಲೆಯ ಒಂದು ಕೊನೆಯ ಪೊಲೀಸ್ ಸ್ಟೇಷನ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಇದು ಈ ಕಡೆ ಹಾಸನ ಜಿಲ್ಲೆಗೆ ಒಂದು ಹೊಂದಿಕೊಂಡಂತ ಇರುವಂತ ಒಂದು ಪೊಲೀಸ್ ಠಾಣೆ. ಹಿಂದೆ ಕೇವಲ 3 ಪೊಲೀಸ್ ಸ್ಟೇಷನ್ ಇತ್ತು, 3 ಕ್ವಾರ್ಟರ್ಸ್ ಗಳಿತ್ತು. ಅದು ಸಹಿತ ಈಗ ವಾಸಕ್ಕೆ ಯೋಗ್ಯವಾಗದೇ ಇದ್ದಿದ್ರಿಂದ ಇಲ್ಲಿ ಕ್ವಾರ್ಟರ್ಸ್ಗಳು ಆದ್ರೆ ಸಿಬ್ಬಂದಿಗಳು ಇಲ್ಲಿ ವಾಸಿಸಲಿಕ್ಕೆ ಉಪಯೋಗ ಆಗ್ತದೆ ಅನ್ನೋ ದೃಷ್ಟಿಯಿಂದ ಹಿಂದೆ ಇದು ಕ್ವಾರ್ಟರ್ಸ್ ಅನ್ನ ಇಲ್ಲಿ ಪ್ರಾರಂಭ ಮಾಡಿದ್ರು. 2024ರಲ್ಲಿ ಪ್ರಾರಂಭವಾದ ಈ ಒಂದು ಕಾಮಗಾರಿ ಇತ್ತೀಚಿನಾಗೆ ಒಂದು 2-3 ತಿಂಗಳ ಹಿಂದೆ ಕಂಪ್ಲೀಟ್ ಆಗಿದೆ. ಸೊ ಈಗ ವಾಸವು ಮಾಡ್ಲಿಕ್ಕೆ ಎಲೆಕ್ಟ್ರಿಕ್ ಕನೆಕ್ಷನ್ ಇರ್ಬೋದು ಮತ್ತು ಪ್ರತಿಯೊಂದು ಎಲ್ಲ ಕಾಮಗಾರಿ ಮುಗಿದ್ರಿಂದ ಇವತ್ತು ವಿದ್ಯುಕ್ತವಾಗಿ ಇದನ್ನ ಉದ್ಘಾಟನೆ ಮಾಡಿ ನಮ್ಮ ಸಿಬ್ಬಂದಿಗಳಿಗೆ ವಾಸಕ್ಕೆ ಉಪಯೋಗವಾಗುವಂತೆ ಇದನ್ನ ನೀಡ್ತಾ ಇದ್ದೀವಿ.
ವಸತಿ ಗೃಹಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ನಮ್ಮ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ವಸತಿ ಗೃಹ ಇದ್ರೆ ಯಾವ್ದಾದ್ರು ಒಂದು ಘಟನೆ ಆದ್ರೆ ಅಥವಾ ಏನಾದ್ರೂ ಇಮಿಡಿಯೇಟ್ ಆಗಿ ಸಿಬ್ಬಂದಿಗಳು ಬೇಕಂದ್ರೆ ನಾವು ಇಮಿಡಿಯೇಟ್ ಆಗಿ ಇಲ್ಲೇ ಬಂದು ಕೇಳಿದಾಗ ಎಲ್ಲ ಸಿಬ್ಬಂದಿಗಳು ಸಿಗ್ತಾರೆ. ಅದರ್ವೈಸ್ ಒಬ್ಬೊಬ್ರು ಒಂದೊಂದು ಕಡೆ ಇರ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ಬೆಟ್ಟದಪುರ, ಬೈಲುಕುಪ್ಪೆ ಅಂತ ಕಡೆ ತಾಲೂಕಾ ಪ್ಲೇಸ್ ನಲ್ಲಿ ಇರ್ತಾರೆ. ಬಹಳಷ್ಟು ಸಿಬ್ಬಂದಿಗಳು ತಮ್ಮ ಮಕ್ಕಳ ಎಜುಕೇಶನ್ ಇರ್ಬೋದು ಅಥವಾ ಬೇರೆ ಬೇರೆ ಸೌಲಭ್ಯಕ್ಕಾಗಿ ತಾಲೂಕಾ ಪ್ಲೇಸ್ ನಲ್ಲಿ ಇರ್ತಾರೆ. ಆದ್ರೆ ನಮ್ಮ ಏನಾದ್ರೂ ಸಮಸ್ಯೆ ಆದಾಗ, ಏನಾದ್ರೂ ಕಾನೂನು ಸುವ್ಯವಸ್ಥೆ ತೊಂದರೆ ಆದಾಗ ಇಮಿಡಿಯೇಟ್ ಆಗಿ ಸಿಬ್ಬಂದಿಗಳು ಬೇಕಂತಂದ್ರೆ ಮನೆಯಲ್ಲಿ ಇರಬೇಕು. ಸೊ ಅಂತ ಒಂದು ದೃಷ್ಟಿಯಿಂದ ಏನು ಈಗ ನಿರ್ಮಾಣ ಮಾಡಲಾದ ಕ್ವಾರ್ಟರ್ಸ್ಗಳು ಬಹಳ ಉಪಯೋಗಕಾರಿಯಾಗಿದೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಅದರಿಂದ ಉಪಯೋಗ ಆಗ್ತದೆ. ಮತ್ತು ಪೊಲೀಸ್ ಇಲಾಖೆ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಜನಸ್ನೇಹಿ ಪೊಲೀಸ್ ಅಂತೇಳಿ ಸಾಕಷ್ಟು ಕೆಲಸಗಳನ್ನ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಕಳೆದ ವರ್ಷದಿಂದ ಮನೆ ಮನೆಗೆ ಪೊಲೀಸು ಮತ್ತು ಆಸರೆ ಅಂತ ಹೇಳಿ ಯಾರು ವೃದ್ಧರು ಮಾತ್ರ, ವಯಸ್ಸಾದವರು ಮಾತ್ರ